ಇವತ್ತು ನಾವು 3 ಬಗೆಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನೋಡೋಣ. ಈ 3 ರೆಸಿಪಿಗಳನ್ನು ಅರ್ಧ ಗಂಟೆ ಒಳಗಡೆ ನಾವು ಮಾಡಿಕೊಳ್ಳುವಂಥದ್ದು. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ರೆಸಿಪಿ ನಾನಿಲ್ಲಿ ತೋರಿಸ್ತಾ ಇರೋದು ಬಾಳೆಹಣ್ಣನ್ನು ಹಾಕಿ ಪರಾಟ, ಪ್ಲೇನ್ ಪರಾಟ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. 4 ಕಳಿತ ಬಾಳೆಹಣ್ಣು ತೊಗೊಂಡಿದ್ದೀನಿ. ಏಲಕ್ಕಿ ಬಾಳೆಹಣ್ಣು ತೊಗೊಂಡಿರೋದು ನಾನು. ನೀವು ಯಾವ ವೆರೈಟಿ ಕೂಡ ತೊಗೊಳ್ಬೋದು. ದೊಡ್ಡ ಬಾಳೆಹಣ್ಣಾದರೆ 2 ಹಾಕೊಳ್ಳಿ, ಸಾಕಾಗ್ತದೆ. ನಾನು ತೋರಿಸುವ ಗೋಧಿ ಹಿಟ್ಟಿನ ಮೆಷರ್ಮೆಂಟಿಗೆ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಆದಮೇಲೆ 1 ದೊಡ್ಡ ಚಮಚ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ, ಚಿಟಿಕೆ ಉಪ್ಪು ಹಾಕಿದ್ದೇನೆ. ಪುನಃ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಬೋದು. 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೊಳ್ತೇನೆ. ಬಾಳೆಹಣ್ಣು ತುಂಬ ಕಳಿತಾಗ ಒಂದೇ ಸಾರಿ ಎಲ್ಲ ಬಾಳೆಹಣ್ಣು ಕಳಿತು ಬಿಡ್ತದೆ ಕೆಲವೊಮ್ಮೆ, ನಾವು ಬಾಳೆಗೊನೆ ಇಟ್ಕೊಂಡಾಗ. ಅಂಥ ಟೈಮಲ್ಲಿ ನೀವು ಈ ಥರದ ರೆಸಿಪಿನ ಮಾಡ್ಕೊಳ್ಬೋದು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೇನೆ. ತುಂಬ ಸಿಂಪಲ್ ರೆಸಿಪಿ ಇದು. ಕೆಲವೊಮ್ಮೆ ರೆಸಿಪಿಗಳು ತುಂಬ ಮಾಡ್ಕೊಳ್ಬೋದು ನಾವು ಇರುವ ಸಾಮಗ್ರಿಗಳಲ್ಲಿ, ಆದರೆ ನಮಗೆ ಆ ಕ್ಷಣದಲ್ಲಿ ತೋಚೋದಿಲ್ಲ ಏನು ಮಾಡೋದು ಅಂತ. ಗೋಧಿ ಹಿಟ್ಟಿರ್ತದೆ, ಕಳಿತ ಬಾಳೆಹಣ್ಣು ಇರ್ತದೆ, ಅದರಲ್ಲೇ ಒಂದು ಬ್ರೇಕ್ಫಾಸ್ಟ್ ತಯಾರಿ ಮಾಡ್ಕೊಳ್ಳುವಂಥದ್ದು ಒಂದು ವಿಧಾನ ಇದು. ನಾನಿಲ್ಲಿ 1 ದೊಡ್ಡ ಚಮಚ ಎಣ್ಣೆನ ಹಾಕಿ ಹಿಟ್ಟನ್ನು ಸರಿಯಾಗಿ ನಾದಿ ಕಲಸಿದ ಮೇಲೆ 1 ದೊಡ್ಡ ಚಮಚ ಎಣ್ಣೆ ಹಾಕಿ ಪುನಃ ನಾದ್ಕೊಳ್ತಾ ಇದ್ದೇನೆ. ಎಣ್ಣೆ ಹಾಕೋದ್ರಿಂದ ಅದು ಸ್ವಲ್ಪ ಸಾಫ್ಟಾಗಿ ಬರ್ತದೆ ಅಂತ ಹೇಳಿ ಚೆನ್ನಾಗಿ ಕಲಸಿ ರೆಡಿ ಮಾಡಿದ್ದೇನೆ. ಒಂದು 15 ನಿಮಿಷ ಇದನ್ನ ಹಾಗೆ ಇಡ್ತೇನೆ ನಾನು. ಆವಾಗ ನಾವು ಮಾಡುವ ಪರಾಟ ತುಂಬ ಮೆತ್ತಗೆ ಬರ್ತದೆ. ನಾನು ಆಗಲೇ ಹೇಳಿದಾಗೆ ಅರ್ಧ ಗಂಟೆಯಲ್ಲಿ ಮಾಡ್ಕೊಳ್ಳುವಂಥದ್ದು ಅಂತ ಹೇಳಿದೆ. ನಿಮಗೆ ಇನ್ನೂ ಕೂಡ ಬೇಗ ಗಡಿಬಿಡಿ ಇದ್ದರೆ ನೀವು ತಕ್ಷಣವೂ ಕೂಡ ಮಾಡ್ಕೊಳ್ಬೋದು ಇದನ್ನು. ಯಾಕೆಂದರೆ ಬಾಳೆಹಣ್ಣು ಹಾಕಿರೋದ್ರಿಂದ ಚಪಾತಿ ಅಥವಾ ಪರಾಟ ನೀವು ಮಾಡಿದರೆ ಅದು ಸಾಫ್ಟಾಗಿ ಇರ್ತದೆ. 10ರಿಂದ 15 ನಿಮಿಷ ನಿಮಗೆ ಟೈಮ್ ಇದ್ದರೆ ಅದನ್ನ ಇಟ್ಟರೆ ಇನ್ನೂ ಒಳ್ಳೆಯದು. ಇದನ್ನು ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೇನೆ. ಒಂದೇ ಸಮನೆ ದಪ್ಪ ಇರೋ ಥರ ಲಟ್ಟಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ತ್ರಿಕೋನಾಕಾರದ ಪರಾಟ ಮಾಡ್ಕೊಳ್ತೇನೆ. ನೀವು ಪರಾಟ ಹೇಗಾದರೂ ಮಾಡ್ಬೋದು. ಹೀಗೆ ಪೂರ್ತಿ ಎಣ್ಣೆ ಅಥವಾ ತುಪ್ಪನ ಸವರಿ ಅದನ್ನ ರೋಲ್ ಕೂಡ ಮಾಡ್ಬೋದು. ನಾನು ಹೀಗೆ ಅರ್ಧಕ್ಕೆ ಮಡಿಸ್ತಾ ಇದ್ದೇನೆ. ನಾನಿಲ್ಲಿ ತುಪ್ಪ ಹಚ್ಚುತ್ತಾ ಇರೋದು. ಬಾಳೆಹಣ್ಣು ಮತ್ತು ಬೆಲ್ಲ ಹಾಕಿರೋದ್ರಿಂದ ತುಪ್ಪದ ಫ್ಲೇವರ್ ಇದ್ದರೆ ಚೆನ್ನಾಗಿರ್ತದೆ ಎಣ್ಣೆಗಿಂತ. ಈ ರೀತಿ 2 ಬಾರಿ ಮಡಚಿ ಅದನ್ನ ತ್ರಿಕೋನಾಕಾರ ಶೇಪಿಗೆ ತಂದು ಮತ್ತೆ ಪುನಃ ಹಿಟ್ಟನ್ನು ಉದುರಿಸ್ಕೊಂಡು ಈಗ ಲಟ್ಟಿಸ್ಕೊಳ್ತೇನೆ. ನೀವು ಇದಕ್ಕೇ ಬೇಕಿದ್ರೆ ಸ್ವಲ್ಪ ಜೀರಿಗೆ ಹಾಕ್ಬೋದು, ಹಿಟ್ಟನ್ನು ಕಲಿಸುವಾಗ ಚೆನ್ನಾಗಿರ್ತದೆ. ಇದಕ್ಕೆ ನೀವು ಬಡಿಸುವಾಗ ಒಂದು ಶುಂಠಿ ಚಟ್ನಿ ಮಾಡ್ಕೊಳ್ಬೋದು. ಶುಂಠಿ ಚಟ್ನಿ ಸ್ವಲ್ಪ ಸಿಹಿ ಸ್ವಲ್ಪ ಖಾರ ಇರ್ತದೆ, ಚೆನ್ನಾಗಿರ್ತದೆ ಕಾಂಬಿನೇಷನ್. ಅಥವಾ ಪುಳಿಂಜಿ ಅಂತ ಒಂದು ತೋರಿಸಿದ್ದೇನೆ ನಾನು ರೆಸಿಪಿ, ಪುಳಿಂಜಿ ಅಂತ ಹೇಳಿ, ಹುಣಸೆ ಹಣ್ಣನ್ನು ಹಾಕಿ ಮಾಡಿದಂಥದ್ದು. ಅದನ್ನು ಕೂಡ ಸರ್ವ್ ಮಾಡ್ಬೋದು. ನಾನು ಪುಳಿಂಜಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ಮೊದಲು 2 ಕಡೆ ಕಾದ ಕಾವಲಿ ಮೇಲೆ ಕಾಯಿಸ್ಕೊಂಡು ನಂತರ ತುಪ್ಪ ಹಾಕಬೇಕು. ನಾನು ಆಗಲೇ ಹೇಳಿದಾಗೆ ಇದು ಸ್ವಲ್ಪ ಸಿಹಿ ಇರೋದ್ರಿಂದ ತುಪ್ಪ ಚೆನ್ನಾಗಿರ್ತದೆ ಎಣ್ಣೆಗಿಂತ. 2 ಕಡೆ ಚೆನ್ನಾಗಿ ಕಾಯಿಸಿ ತೆಗೆದ್ರೆ ಆಯಿತು. ಪುಳಿಂಜಿ ಜೊತೆ ನಾನು ಇದನ್ನ ಸರ್ವ್ ಮಾಡ್ತೇನೆ. ಉಳಿದ ಹಿಟ್ಟಿನಿಂದನೂ ಇದೇ ಥರ ಎಲ್ಲ ಪರಾಟನ ನಾನು ಲಟ್ಟಿಸಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಅದು ನೋಡುವಾಗ ಗೊತ್ತಾಗ್ತದೆ ಸಾಫ್ಟಾಗಿ ಬಂದಿದೆ ಅಂತ. ಬಾಳೆಹಣ್ಣು ಹಾಕಿ ಮಾಡಿದಾಗ ತುಂಬ ಸಾಫ್ಟಾಗಿ ರುಚಿಯಾಗಿರ್ತದೆ. ಈಗ 2ನೇ ರೆಸಿಪಿ, ಸಬ್ಬಸಿಗೆ ಸೊಪ್ಪು ಇದ್ದರೆ ನಿಮಗೆ ಮನೆಯಲ್ಲಿ ಅದನ್ನು ಹಾಕಿ ರವೆನ ಹಾಕಿ ಕ್ವಿಕ್ಕಾಗಿ ಪಡ್ಡು ಮಾಡ್ಕೊಳ್ಬೋದು. ಹೇಗೆ ಮಾಡೋದಂತ ನೋಡೋಣ. ಒಂದು ಪ್ಯಾನಲ್ಲಿ 1 ಚಮಚ ತುಪ್ಪ ಹಾಕಿದ್ದೇನೆ. ಅದಕ್ಕೆ 1 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, ಹಾಗೆಯೇ 1 ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ ಹಾಕಿದ್ದೇನೆ. 1 ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ತುಂಡು ಮಾಡಿಕೊಂಡು ಗೋಡಂಬಿನ ಹಾಕಿದ್ದೇನೆ. ಗೋಡಂಬಿ ಹಾಕೋದು ಆಪ್ಷನಲ್, ಹಾಕಿದರೆ ರುಚಿ ಚೆನ್ನಾಗಿರ್ತದೆ. ಆದಷ್ಟು ಕಡಿಮೆ ಸಾಮಗ್ರಿನ ಉಪಯೋಗಿಸಿ ಮಾಡ್ತಾ ಇದ್ದೇನೆ ನಾನಿಲ್ಲಿ. 1 ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಹಸಿಮೆಣಸನ್ನು ಕೂಡ ಹಾಕಿ ಹುರಿತಾ ಇದ್ದೀನಿ. ಈಗ 1.5 ಕಪ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚಿಕೊಂಡು ಹಾಕಿದ್ದೇನೆ. ಒಂದೇ 1 ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಹೀಗೆ ಹುರ್ಕೊಂಡ್ರೆ ಸಾಕು. ತುಂಬ ಹೊತ್ತು ಹುರಿಯೋದೇನು ಬೇಡ. ಪರಿಮಳ ತುಂಬ ಚೆನ್ನಾಗಿರ್ತದೆ ಈ ಪಡ್ಡುದು. ಸಬ್ಬಸಿಗೆ ಸೊಪ್ಪು ಹಾಕಿ ನಾವು ಯಾವುದೇ ಅಡುಗೆ ಮಾಡಿದರೂ ಹಾಗೆಯೇ ತುಂಬ ಚೆನ್ನಾಗಿರ್ತದೆ. ಈಗ ಅದಕ್ಕೆ 2 ದೊಡ್ಡ ಚಮಚ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಕ್ಯಾರೆಟನ್ನು ತುರಿದು ಹಾಕಿದ್ದೇನೆ. 1 ಚಮಚ ಆಗುವಷ್ಟು ನೀವು ಸಕ್ಕರೆ ಅಥವಾ ಬೆಲ್ಲ ಹಾಕ್ಬೋದು, ಅಥವಾ ಸಿಹಿ ಹಾಕದೇನೂ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಸಕ್ಕರೆ ಬದಲು ತೆಂಗಿನಕಾಯಿ ಸಕ್ಕರೆ ಅಂತ ಸಿಗ್ತದೆ, ಅದು ಎಲ್ಲ ಅಂಗಡಿಯಲ್ಲಿ ಸಿಗಲಿಕ್ಕಿಲ್ಲ, ಆನ್ಲೈನ್ ಸಿಗ್ತದೆ, ಅದನ್ನು ಹಾಕಿರೋದು. ನಂತರ ಅದನ್ನ ಹಾಗೆ ಕಲಸಿ ಇಟ್ಟಿದ್ದೇನೆ. ಒಂದು ಪ್ಯಾನಲ್ಲಿ 1 ಕಪ್ ಆಗುವಷ್ಟು ರವೆನ ಹಾಕಿ, ಸಣ್ಣ ವೆರೈಟಿ ರವೆ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ 5ರಿಂದ 6 ನಿಮಿಷ. ನೀವು ಇಡ್ಲಿ ಅಥವಾ ಈ ಥರ ಪಡ್ಡು ಎಲ್ಲ ಮಾಡಿದಾಗ ಎಷ್ಟಾಗ್ತದೆ ಅಷ್ಟು ಫೈನ್ ವೆರೈಟಿ ರವೆ ತೊಗೊಳ್ಳೋದು ಒಳ್ಳೆಯದು, ಬೈಂಡಿಂಗ್ ಇರ್ತದೆ ಆವಾಗ. ಅದಕ್ಕೋಸ್ಕರ ಈಗ 1 ಕಪ್ಪು ಮೊಸರು ಹಾಕಿದ್ದೇನೆ. ತುಂಬ ಹುಳಿ ಮೊಸರು ಹಾಕೋದು ಬೇಡ. ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ಇದನ್ನು.
ತಕ್ಷಣಕ್ಕೆ ಮಾಡುವಂಥದ್ದು ಇದು. ಹುರಿಲಿಕ್ಕೆ, ರವೆನ ಹುರಿಲಿಕ್ಕೆ ಮಾತ್ರ ಒಂದು 5-6 ನಿಮಿಷ ಟೈಮ್ ತೊಗೊಳ್ತದೆ. ಮತ್ತು ಪಡ್ಡು ಬೇಯಿಸಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬೋದು. ಇದ್ರ ಹಿಟ್ಟಿನ ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು. ಇಡ್ಲಿ ಹಿಟ್ಟಿಗೆ ನಾವು ಹೇಗೆ ರೆಡಿ ಮಾಡ್ತೀವಿ ನೋಡಿ, ಅದೇ ಥರ. ಈ ರೆಸಿಪಿಗಳೆಲ್ಲ ತುಂಬ ಸಿಂಪಲ್ ಅಂತ ಕಾಣ್ತದೆ ನೋಡಲಿಕ್ಕೆ, ತಿನ್ನುವಾಗ ಅಷ್ಟೇ ರುಚಿಯಾಗಿರ್ತದೆ, ಮಾಡೋದು ಕೂಡ ಸುಲಭ. ಈಗಷ್ಟೇ ಅಡುಗೆ ಕಲಿತಾ ಇರೋರಿಗೂ ಕೂಡ ಇಂಥದ್ದನ್ನೆಲ್ಲ ಸುಲಭದಲ್ಲಿ ಮಾಡ್ಕೊಳ್ಬೋದು. ಬ್ಯಾಚುಲರ್ಸಿಗೂ ಕೂಡ ಇದು ಹೆಲ್ಪ್ ಆಗುವಂಥ ಒಂದು ರೆಸಿಪಿ. ಟೈಮ್ ಇದ್ದರೆ ನಿಮ್ಮಲ್ಲಿ 10-15 ನಿಮಿಷ ಅದು ಹಿಟ್ಟನ್ನು ಹಾಗೆ ಬಿಡಿ, ಇಲ್ಲ ನೀವು ತಕ್ಷಣವೇ ಕೂಡ ಮಾಡ್ಕೊಳ್ಬೋದು. ಗುಳಿ ಹಪ್ಪದ ಕಾವಲಿಗೆ ಗುಳಿಯೊಳಗೆ ಸ್ವಲ್ಪ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಅದು ಕಾದ ಮೇಲೆ ಹೀಗೆ ಒಂದೊಂದು ದೊಡ್ಡ ಚಮಚದಲ್ಲಿ ಹಿಟ್ಟನ್ನು ತೆಗೆದು ಹಾಕಿ ಸಣ್ಣ ಉರಿಯಲ್ಲಿ ಕಾಯಿಸಬೇಕು, ಇಲ್ಲದಿದ್ದರೆ ಒಮ್ಮೆಲೆ ಸೀದು ಹೋಗ್ತದೆ ಮತ್ತು ಒಳಗಡೆ ಬೆಂದಿರೋದಿಲ್ಲ. ನಂತರ ತಿರುವಿ ಹಾಕಿ 2 ಕಡೆ ಚೆನ್ನಾಗಿ ಕಾಯಿಸಿ ತೆಗೆದ್ರೆ ಆಯಿತು. ತುಂಬ ರುಚಿಯಾಗಿ ಕೂಡ ಇರ್ತದೆ. ನಾನೀಗ ತಿರುವಿ ಹಾಕಿ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೇನೆ. ಇದೀಗ ರೆಡಿಯಾಗಿದೆ. ನಿಮಗೆ ಇಷ್ಟವಾದ ಯಾವುದೇ ಖಾರವಾದ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಿ. ನಾನಿಲ್ಲಿ ಶೆಜ್ವಾನ್ ಚಟ್ನಿ ಜೊತೆ ಇಟ್ಟಿರೋದು, ತುಂಬ ಚೆನ್ನಾಗಿದೆ ಇದು ಕೂಡ. ಈಗ 3ನೇ ರೆಸಿಪಿ ನೋಡೋಣ. ಪಾಲಕ್ ಸೊಪ್ಪನ್ನು ಹಾಕಿ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಕೆಲವೊಮ್ಮೆ ಮಕ್ಕಳಿಗೆಲ್ಲ ಪಾಲಕ್ ಸೊಪ್ಪು ಈ ಥರ ಕೆಲವೊಂದು ತರಕಾರಿಗಳನ್ನು ತಿನ್ನಲಿಕ್ಕೆ ಸ್ವಲ್ಪ ಅವರು ನಿರಾಕರಿಸ್ತಾರೆ, ಚೂಸಿಯಾಗಿ ಇರ್ತಾರೆ. ಅಂಥ ಟೈಮಲ್ಲಿ ಈ ಥರ ಟ್ರಿಕ್ಸ್ ಉಪಯೋಗಿಸ್ಬೋದು. ಪಾಲಕ್ ಸೊಪ್ಪನ್ನು ಹಾಕಿ ನಾನು ಇಡ್ಲಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೇನೆ. ಅರ್ಧ ದೊಡ್ಡ ಚಮಚ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಅದಕ್ಕೆ 1 ಚಮಚ ಸಾಸಿವೆ ಸಿಡಿದ ಮೇಲೆ 1 ದೊಡ್ಡ ಚಮಚ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, 2 ಚಮಚ ಆಗುವಷ್ಟು ಸಣ್ಣಗೆ ತುಂಡು ಮಾಡಿಕೊಂಡು ಗೋಡಂಬಿನ ಹಾಕಿದ್ದೇನೆ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಆಮೇಲೆ 1/3 ಕಪ್ ಆಗುವಷ್ಟು ತುರಿದ ಕ್ಯಾರೆಟ್, ಇಂತಿಷ್ಟೇ ಅಂತಿಲ್ಲ, ಕ್ಯಾರೆಟ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಬರೀ ಒಂದು 2 ನಿಮಿಷ ಹುರಿದ್ರೆ ಸಾಕು ಇದನ್ನು. ಆಮೇಲೆ 1 ಕಪ್ ರವೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಒಂದು 3-4 ನಿಮಿಷ ಹುರ್ಕೊಂಡ್ರೆ ಸಾಕು, ಯಾಕೆಂದರೆ ಇಡ್ಲಿ ಸ್ಟೀಮಲ್ಲಿ ನಾವು ತುಂಬ ಹೊತ್ತು ಬೇಯಿಸ್ಲಿಕ್ಕೆ ಇರ್ತದೆ. ಗುಳಿ ಹಪ್ಪ ಥರ ಅಲ್ಲ ಇದು, ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು ರವೆನ. ನೀವು ಹುರಿದೆ ಹಾಗೆ ಹಾಕಿದರೂ ನಡೀತದೆ. ಹುರಿದಿರೋದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ 1 ಕಪ್ ಆಗುವಷ್ಟು ಮೊಸರು ಹಾಕ್ತಾ ಇದ್ದೇನೆ. ತುಂಬ ಹುಳಿ ಮೊಸರು ಹಾಕೋದು ಬೇಡ, ಆವಾಗ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಅಷ್ಟೊಂದು. ಇದನ್ನು ಚೆನ್ನಾಗಿ ಕಲಸಿ ಇದನ್ನು ಒಂದು 5 ನಿಮಿಷ ಹಾಗೆ ಬಿಡೋಣ. ಅಷ್ಟರಲ್ಲಿ ನಾವು ಪಾಲಕ್ ಸೊಪ್ಪನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮತ್ತೆ ಪುನಃ ಅದೇ ಪ್ಯಾನಿಗೆ ಅರ್ಧ ದೊಡ್ಡ ಚಮಚ ಆಗುವಷ್ಟು ತುಪ್ಪ ಬಿಸಿ ಮಾಡಿ ಅದಕ್ಕೆ ಅರ್ಧ ಚಮಚ ಜೀರಿಗೆ ಹಾಕಿದ್ದೇನೆ. ಅರ್ಧ ಇಂಚು ಗಾತ್ರದ ಹಸಿ ಶುಂಠಿ, 2 ಹಸಿಮೆಣಸಿನಕಾಯಿ ಹಾಕಿದ್ದೇನೆ. 1 ಗೊಂಚಲಾಗುವಷ್ಟು ಸುಮಾರು ಒಂದು 2 ಕಪ್ ಇರ್ಬೋದು ಅಷ್ಟು ಪಾಲಕ್ ಎಲೆಗಳನ್ನು ತೊಳೆದು ಹಾಕಿದ್ದೇನೆ. ಒಂದು 2 ನಿಮಿಷ ಬಾಡಿಸ್ಕೊಳ್ಳೋದ್ರಲ್ಲಿ ಅದೆಲ್ಲ ಹೀಗೆ ಮುದ್ದೆ ಆಗ್ತದೆ. ನಂತರ ಅದನ್ನು ಸ್ವಲ್ಪ ತಣಿಸ್ಕೊಂಡು ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅದು ತಣಿದ ಮೇಲೆ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಅದನ್ನ ರುಬ್ಕೊಂಡು ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡಿಕೊಂಡು ನಾವು ಪಾತ್ರೆಯಲ್ಲಿರುವ ರವೆ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮಕ್ಕಳು ಪಾಲಕ್ ಸೊಪ್ಪು ತಿನ್ನದೇ ಇರೋರಿಗೆ ದೇಹಕ್ಕೆ ಪಾಲಕ್ ಸೊಪ್ಪು ಹೋಗೋದಷ್ಟೇ ಅಲ್ಲದೆ ಇದು ನೋಡಲಿಕ್ಕೂ ಕೂಡ ಅವರಿಗೆ ಅಟ್ರಾಕ್ಟಿವ್ ಆಗಿ ಕಾಣ್ತದೆ ಕಲರಿಂದಾಗಿ. ಒಮ್ಮೆ ಟ್ರೈ ಮಾಡಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ನಾನಿಲ್ಲಿ. ಹಿಟ್ಟಿನ ಹದ ಸರಿ ಮಾಡ್ಕೊಳ್ಬೇಕು. ಹಿಟ್ಟನ್ನು ಇನ್ನೇನು ಇಡ್ಲಿ ತಟ್ಟೆಗೆ ಹಾಕುವ ಮುಂಚೆ ಒಂದು 1/4 ಚಮಚ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೇನೆ. ಅಡುಗೆ ಸೋಡಾ ಹಾಕಲೇಬೇಕು ಅಂತಿಲ್ಲ, ಅದು ಆಪ್ಷನಲ್. ಹಾಕಿದರೆ ಇಡ್ಲಿ ಸಾಫ್ಟಾಗಿ ಬರ್ತದೆ ಅಂತ ನಾನು ಹಾಕಿರೋದು. ಆದರೆ ಒಮ್ಮೆ ನೀವು ಸೋಡಾ ಹಾಕಿದ ಮೇಲೆ ಹಿಟ್ಟನ್ನು ತುಂಬ ಹೊತ್ತು ಇಡಬಾರ್ದು, ಯಾವುದೇ ಅಡುಗೆಲ್ಲಾದರೂ ಅಷ್ಟೇ. ಮಾಡಿರೋ ಹಿಟ್ಟನ್ನು ಇಡ್ಲಿ ಪ್ಲೇಟಿಗೆ ನಾನು ತುಂಬಿಸ್ಕೊಂಡಿದ್ದೇನೆ ಈ ರೀತಿ. ನಾನು ಮಾಡಿರೋ ಪ್ರಮಾಣದಲ್ಲಿ ನಾನು ತೋರಿಸ್ತಾ ಇರೋ ಇಡ್ಲಿ ಪ್ಲೇಟಿನ ಸೈಜಲ್ಲಿ 16 ಇಡ್ಲಿ ಆಗ್ತದೆ. ನೀರು ಸರಿಯಾಗಿ ಕೊದ್ದ ಮೇಲೆ ಇಡ್ಲಿ ಪಾತ್ರೆಯೊಳಗೆ ಇಡ್ಲಿ ಪ್ಲೇಟನ್ನು ಇಟ್ಟು 15 ನಿಮಿಷ ದೊಡ್ಡ ಉರಿಯಲ್ಲಿ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ನಂತರ ಇದನ್ನು ಇಡ್ಲಿ ತಟ್ಟೆಯಿಂದ ತೆಗೆಯೋ ಮುಂಚೆ ಸ್ವಲ್ಪ ತಣಿಲಿಕ್ಕೆ ಬಿಡಿ, ಇಲ್ಲದೇ ಇದ್ದರೆ ಅದು ಪೂರ್ತಿ ಅಲ್ಲೇ ಅಂಟ್ಕೊಳ್ತದೆ ಇಡ್ಲಿ ಪ್ಲೇಟಿಗೆ. ಸ್ವಲ್ಪ ತಣ್ಣದ ಮೇಲೆ, ತುಂಬ ಹೊತ್ತು ತಣಿಯೋದೇನು ಬೇಡ, ಸ್ವಲ್ಪ ತಣ್ಣದ ಮೇಲೆ ಹೀಗೆ ಚಾಕು ಅಥವಾ ಒಂದು ಚಮಚದ ಸಹಾಯದಿಂದ ತಕ್ಕೊಳ್ಬೋದು ಇಡ್ಲಿನ. ನೋಡಲಿಕ್ಕೂ ಚೆನ್ನಾಗಿ ಕಾಣ್ತದೆ, ತಿನ್ನಲಿಕ್ಕೂ ರುಚಿಯಾಗಿರ್ತದೆ. ನೋಡಿ ಇಡ್ಲಿ ಎಷ್ಟು ಮೃದುವಾಗಿ ಬಂದಿದೆ. ನಾನಿದನ್ನು ಖಾರ ಚಟ್ನಿ ಮತ್ತು ತೆಂಗಿನಕಾಯಿ ಚಟ್ನಿ 2 ಜೊತೆನೂ ಸರ್ವ್ ಮಾಡ್ತಾ ಇದ್ದೇನೆ. ಕಾಂಬಿನೇಷನ್ ಚೆನ್ನಾಗಿರ್ತದೆ. ಯಾವುದೇ ಖಾರವಾದ ಚಟ್ನಿ ಜೊತೆನೂ ನೀವು ಸರ್ವ್ ಮಾಡ್ಬೋದು. ಶೆಜ್ವಾನ್ ಚಟ್ನಿ ಜೊತೆ ಕೂಡ ಇದನ್ನ ಸರ್ವ್ ಮಾಡ್ಬೋದು. ನಾನು ತೋರಿಸಿರುವ ಈ 3 ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ. ಧನ್ಯವಾದಗಳು.